ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎಲ್ಲ ಕೆಲಸ ಮುಗೀತು. ಇವತ್ತು ಮಕ್ಕಳಿಗೆ ಶಾರದಾ ಪೂಜೆ ಅಂತ ಹೇಳಿ ಮಕ್ಕಳು ಎಲ್ಲ ರೆಡಿ ಮಾಡಿ ಕಳಿಸಿದ್ದೀನಿ. ವಿಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಮಾರ್ನಿಂಗಿಂದ. ಇವಾಗ ಪೂಜೆ ಎಲ್ಲ ಮುಗಿಸಿ ಇವಾಗ ಜಸ್ಟ್ ಫ್ರೀ ಆಗಿದ್ದೀನಿ. ಸೊ ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ತುಂಬ ದಿನದಿಂದ ತುಂಬ ಜನ ಆಲ್ಮೋಸ್ಟ್ ನಾನು 6 ತಿಂಗಳಾಯಿತು ವಿಡಿಯೋ ಸ್ಟಾರ್ಟ್ ಮಾಡಿ. ಅದಕ್ಕೆ ಮುಂಚೆ ನನಗೆ ಹೇಳ್ತಾಯಿದ್ದು ನಿಮ್ಮ ಗೋಲ್ಡ್ ಇಯರಿಂಗ್ಸ್ ಡಿಸೈನ್ಗಳು ತೋರಿಸಿ ಅಂತ. ನಾನು ಅವರಿಗೆ ಕ್ಲಾರಿಟಿಯಾಗಿ ಹೇಳಿದೆ. ನೆಕ್ಸ್ಟು ನಾನು ಇಯರಿಂಗ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಿದಾಗ ನಾನು ವಿಡಿಯೋ ಮಾಡ್ತೀನಿ. ನನ್ನ ಹತ್ರ ಎಲ್ಲ ಒಟ್ಟಿಗೆ ಇದ್ದಾಗ ಅಂತ ನನ್ನ ಹತ್ರ ಜಾಸ್ತಿ ಇಲ್ಲ, ಒಂದು 3 ಜೊತೆ 4 ಜೊತೆ ಅಷ್ಟೇ ಇರೋದು. ಸೊ ಆ 3 ಜೊತೆನೇ ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಯಾವ ಇಯರಿಂಗ್ಸ್ ಇದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ದೊಡ್ಡದು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಂಥ ಇಯರಿಂಗ್ಸ್, ನನ್ನ ಹಸ್ಬೆಂಡು ನನ್ನ ಮದುವೆಗೆ ಕೊಡಿಸಿದಂಥ ಇಯರಿಂಗ್ಸ್ ಇದು ತೋರಿಸ್ತೀನಿ. ಗೊತ್ತಿಲ್ಲ ಅವಾಗೆಲ್ಲ ಯಾವ ಥರ ಮಾಡಿಸ್ಬೇಕು ಏನು ಎತ್ತ ಅನ್ನೋದು ಗೊತ್ತಿಲ್ಲ, ಬಟ್ ಮಾಡಿಸ್ಕೊಂಡಿದ್ದೀವಿ. ನನ್ನ ಹತ್ರ ಯಾವುದಿದೆ ಅಂದರೆ ಈ ಥರ ನೋಡಿ, ಇದು ಇಯರಿಂಗ್ಸು. ಸುಮಾರು ಒಂದು 12 ವರ್ಷ ಆಗಿದೆ ನಾನು ಮದುವೆ ಆಗಿ. ನನ್ನ ಮದುವೆ ಆದಾಗ ಮಾಡಿಸ್ಕೊಂಡಂಥ ಮೊದಲನೇ ಇಯರಿಂಗ್ಸ್, ಇಷ್ಟು ದೊಡ್ಡ ಇಯರಿಂಗ್ಸ್ ಆವಾಗಲೇ ಮಾಡಿಸ್ಕೊಂಡಿದ್ದು. ಒಂದು 7.5-8 ಗ್ರಾಮ್ ಹತ್ತತ್ರ ಇದೆ ಇಯರಿಂಗ್ಸು. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸ್ಯಾರಿ ಫಂಕ್ಷನ್ಸು ಏನಾದ್ರು ಇದ್ದರೆ ಮಾತ್ರ ಇದು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ. ಅವಾಗೆಲ್ಲ ಗೊತ್ತಾಗ್ತಿರಲಿಲ್ಲ ಗೋಲ್ಡೇ ಮಾಡಿಸ್ಬೇಕು ಅಂತ. ಕಲ್ಲಿಂದ ಮಾಡಿಸ್ಕೊಂಬಿಟ್ಟಿದ್ದೀನಿ ಫುಲ್ಲು. ಬಟ್ ಗೊತ್ತಿಲ್ಲ, ಮುರಿದೋಗೋವರೆಗೂ ಹಾಕಲ್ಲ ಇದನ್ನೇ. ಇದು ಒಂದು ನೆನಪಿನ ನನ್ನ ಹಸ್ಬೆಂಡ್ ಫಸ್ಟ್ ಗಿಫ್ಟ್, ಗೋಲ್ಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಇಯರಿಂಗ್ಸು. ಅವಾಗೆಲ್ಲ ತುಂಬ ಜನ ಇದೇ ಥರ ಮಾಡಿಸ್ಕೊತಾ ಇದ್ದಿದ್ದು, ಬಟ್ ಇವಾಗ ಯಾರು ಮಾಡಿಸ್ಕೊಳ್ಳಲ್ಲ, ಅದು ಗೊತ್ತು. ನೋಡೋಣ, ಕಾಣಿಸ್ತಾ ಇದೆಯಾ ನೋಡಿ? ಈ ಥರದ ಒಂದು ಗ್ರೀನ್ ಕಲ್ಲು ಮುತ್ತಿಂದು, ವೈಟ್ ಮುತ್ತಿಂದು ಬರುತ್ತಲ್ಲ, ಅದು ಮಾಡಿಸ್ಕೊಂಡಿದ್ದಂಥದ್ದು ನೋಡಿ. ಇದು 7.5-8 ಗ್ರಾಮ್ ಹತ್ತತ್ರ ಇದೆ ಈ ಒಂದು ಇಯರಿಂಗ್ಸ್ನ ಮಾಡಿಸ್ಕೊಂಡಿದ್ದೆ. ಅದರ ನೆಕ್ಸ್ಟು ಬಂದು ಇಯರಿಂಗ್ಸು ಫುಲ್ ಗೋಲ್ಡು. ಅದಾದಮೇಲೆ ಇದು ಬಂದು ಹೇಳಲೇಬೇಕು, 1 ಇಯರ್ ಹತ್ತತ್ರ ಅಮೌಂಟ್ ಸೇವ್ ಮಾಡಿಕೊಂಡು ನಾನು ತಗೊಂಡಿದ್ದಂಥದ್ದು. ಇದು ಲಾಸ್ಟು ಒಂದು 2 ಇಯರ್ ಮೇಲೆ ಆಯಿತು ಅಂದ್ಕೊತೀನಿ ಇದನ್ನು ತಗೊಂಡು. ಇದು ಬಂದು 3.5 ಗ್ರಾಮ್ ಇದೆ ಇಯರಿಂಗ್ಸು ನೋಡಿ, ಕಾಣಿಸ್ತಾ ಇದೆಯಾ? 3.5 ಗ್ರಾಮ್ ಇದೆ ಈ ಒಂದು ಇಯರಿಂಗ್ಸ್ನ. ನಾನು ನನ್ನ ಅಮೌಂಟು ಏನು ಬರುತ್ತೆ, ಈ ಸ್ಟಿಚಿಂಗ್ ಮಾಡಿದ್ದು, ನನ್ನ ಹಸ್ಬೆಂಡ್ ಕೊಟ್ಟಿದ್ದೆಲ್ಲ ಸೇವ್ ಮಾಡಿಕೊಂಡು ತೊಗೊಂಡಿದ್ದಂಥದ್ದು. ಈ ರೀತಿ ಇದೊಂದು ಇಯರಿಂಗ್ಸ್ನ ತೊಗೊಂಡಿದ್ದೆ. ಇವಾಗಿನ ಚಿನ್ನದ ರೇಟಲ್ಲಿ ನಾವು ಒಡವೆ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ, ಇರೋದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೇನೆ, ಹೌದಲ್ವಾ? ನೆಕ್ಸ್ಟ್ ಇದೊಂದು ಮಾಂಗಲ್ಯ ಚೈನ್ ಮಾಡಿಸ್ಕೊಂಡಿದ್ದು, ಈ ಥರ ಒಂದು ಕಟ್ಟಿಂಗಲ್ಲಿ ಮಾಡಿಸ್ಕೊಂಡಿದ್ದಂಥದ್ದು. ಇದು 35 ಗ್ರಾಮ್ ಇದೆ, ಸಿಂಗಲ್ ಎಳೆ 35 ಗ್ರಾಮಲ್ಲಿ ಇದನ್ನು ಕೂಡ ಮಾಡಿಸ್ಕೊಂಡಿದ್ದಂಥದ್ದು. ಆಗಲೇ ಇದೂ ನನ್ನ ಪ್ರಕಾರ ಒಂದು 10 ವರ್ಷ ಆಗಿದೆ ಮಾಡಿಸ್ಕೊಂಡು. ಅದರ ನೆಕ್ಸ್ಟು ಡೈಲಿ ಯೂಸ್ಗೆ ನಾನು ತುಂಬ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಈ ಒಂದು ಇಯರಿಂಗ್ಸ್ನ. ಇದನ್ನು ಅಷ್ಟೇನೆ ಏನು ರೌಂಡಿಂಗ್ ಒಂದು 3 ಗ್ರಾಮ್ ಹತ್ತತ್ರ ಇರ್ಬೋದು ಅಂದ್ಕೊತೀನಿ. ನಾನು ವೆಯ್ಟ್ ಎಲ್ಲ ನಿಜವಾಗ್ಲೂ ಖಂಡಿತ ಮರ್ತೋಗಿದ್ದೀನಿ. ಈ ಒಂದು ಇಯರಿಂಗ್ಸ್ನ, ಈ ಒಂದು ಇಯರಿಂಗ್ಸು ಮಾಡಿಸ್ಕೊಂಡಿದ್ದಂಥದ್ದು. ಇದೊಂದು ಇಯರಿಂಗ್ಸ್ ಇದೆ, 3 ಜೊತೆ ಅಂತ ಹೇಳಿದೆ ನಾನು. ಈ ಓಲೆನೂ ಅಷ್ಟೇನೆ ಡೈಲಿ ಯೂಸಿಗೆ ಬೇಕು ಅಂತಲೇ ಮಾಡಿಸ್ಕೊಂಡಿದ್ದಂಥದ್ದು. ಇವಾಗ ನಿಜವಾಗ್ಲೂ ಆಲ್ಮೋಸ್ಟ್ ನನ್ನ ಪ್ರಕಾರ ಯಾವ ಚಿನ್ನ ತೊಗೊಳಕ್ಕಂತೂ ಆಗಲ್ಲ. ಅದ್ರ ಬದಲು ಸುಮ್ಮನೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಎಲ್ರಿ ಆಸೆ ಪಡಬೇಕಷ್ಟೇನೆ, ಮಾಡಿಸ್ಕೊಳಕ್ಕಂತೂ ಆಗಲ್ಲ ಖಂಡಿತ. ಈ ಇಯರಿಂಗ್ಸ್ನ ನಾನು ಡೈಲಿ ಯೂಸ್ಗೆ ಹಾಕ್ತಾಯಿರ್ತೀನಿ, ಆಲ್ಮೋಸ್ಟ್ ನೋಡಿರ್ತೀರ. ಇದೊಂದು ಇಯರಿಂಗ್ಸು ತೊಗೊಂಡಿದ್ದೆ. ಈ ಓಲೆ ಬಗ್ಗೆ ಹೇಳಲೇಬೇಕು. ಓಲೆ ಎಲ್ಲ ಇದೇನು ಹೇಳ್ತೀರಾ ಅಂತ ಗೊತ್ತಿಲ್ಲ. ಈ ಒಂದು ಇದನ್ನು ನಮ್ಮ ಕಡೆ ಡಿಂಗು ಡ್ಯಾಂಗು ಅಂತ ಕರೆಯೋದು. ಇದಕ್ಕೆ ಗಲ್ಸ್ ಅಂತಲೂ ಕೂಡ ಕರೀತಾರೆ. ಇದನ್ನು ಈ ರೀತಿ
ಮಾಡಿಸ್ಕೊಂಡಿದ್ದು ಯಾವ ಥರದ್ರಲ್ಲಿ ಮಾಡಿಸ್ಕೊಂಡೆ ಅನ್ನೋದನ್ನು ಹೇಳ್ತೀನಿ. ಇದು ರೆಡಿ ತೊಗೊಂಡಿದ್ದಂಥದ್ದಲ್ಲ. ನನ್ನ ಮಗನಿಗೆ ಚಿಕ್ಕವನಿಗೆ ಅಮ್ಮ ಕಿವಿಗೆ ರಿಂಗಲ್ಲಿ ಸುತ್ತಿಸಿ ತುಂಬ ವೆಯ್ಟ್ ಇರೋವಂಥದ್ದನ್ನು ಕೊಡಿಸಿದ್ರು. ಇದು ನನ್ನ ಮಗನಿಗೆ ಕಿವಿಗೆ ಹಾಕಿದ್ದು. ನಾನು ಅದೇ ಯೋಚನೆ ಮಾಡಿ ನನ್ನ ಮಗನ ನೆನಪಿಗೆ ಇದನ್ನು ಹಾಕೋದು ಬೇಡ, ಕಳಿಯೋದು ಬೇಡ ಅಂಥೇಳಿ ಅದನ್ನು ಆ ಕೊಂಡ್ಲು ಏನು ಬರುತ್ತೆ ಅಲ್ವ ರಿಂಗ್ ಟೈಪು, ಅದನ್ನು ಈ ಗುಂಡು ಅವನು ಅದೇ ಇತ್ತಲ್ವ ಅದಕ್ಕೆ ಸುತ್ತಿಸಿ ರೆಡಿ ಮಾಡಿಸಿ ಆಚಾರಿಗೆ ಸಪ್ರೇಟು 800 ಏನೋ ಕೂಲಿ ತೊಗೊಂಡ್ರು ಇದನ್ನು ಮಾಡಲಿಕ್ಕೆ. ಇದನ್ನು ಈ ರೀತಿ ನಾನು ಮಾಡಿಸ್ಕೊಂಡೆ. ಬಟ್ ಯೂಸ್ ಆಗಬೇಕು ನನಗೆ, ನನ್ನ ಮಗನ ನೆನಪಾಗಿರಲಿ ಅಂದ್ಬಿಟ್ಟು ಇದನ್ನು ಮಾಡಿಸ್ಕೊಂಡೆ. ಇದು ಎಷ್ಟಿದೆ ವೆಯ್ಟ್ ಅನ್ನೋದು ಗೊತ್ತಿಲ್ಲ ನನಗೆ, ಆ್ಯಕ್ಚುಲಿ ಮರ್ತೋಗಿದ್ದೀನಿ. ಇನ್ನು ನಮ್ಮ ಮನೆಯವ್ರದ್ದು ಬ್ರಾಸ್ಲೆಟ್ ನೋಡಿದ್ದೀರಾ, ಮತ್ತು ಕೊಳ್ಚೈನ್ ಕೂಡ ಒಂದು ಉಂಗುರ ಇದೆ, ಅದನ್ನು ಫೋಟೋ ಹಾಕ್ತೀನಿ, ಹಾಗೆ ನೋಡ್ಕೊಳ್ಳಿ. ಅದು ಇಲ್ಲಿಲ್ಲ, ಊರಲ್ಲಿದೆ. ಸೊ ಹಾಗಾಗಿ ಇಷ್ಟು ನನ್ನ ಹತ್ರ ಇರೋವಂಥ ಒಡವೆ. ಸದ್ಯಕ್ಕೆ ಒಂದು 80 ಗ್ರಾಮು ನಮ್ಮ ಹತ್ರ ಇರೋದು. ಒಡವೆ ಇನ್ನೂ ಇಲ್ಲ, ಒಡವೆಗೆ ತೊಗೊಳಕ್ಕಾಗಿಲ್ಲ. ಇವಾಗ ತೊಗೊಳ್ಳೋಣ, ಅವಾಗ ತೊಗೊಳ್ಳೋಣ, ನೆಕ್ಸ್ಟ್ ತೊಗೊಳ್ಳೋಣ ಅಂದ್ಕೊಂಡೇ ತಳ್ತಾ ಬಂದಿದ್ದೀವಿ. ಬಟ್ ಇವಾಗಿನ ಪ್ರೈಸು 9000 ಏನೋ ಆಗಿದೆ ಅಂತೆ ಚಿನ್ನ. ಇನ್ಮೇಲೆ ಕನಸು ಅಂತಲೇ ಹೇಳ್ಬೋದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರ ಪಾಪ ಯಾವತ್ತೋ ಒಂದೊಂದು 3 ಗ್ರಾಮ್ 4 ಗ್ರಾಮ್ ತರೋದೇ ತಂದುಬಿಟ್ವಿ ಅನ್ನೋ ಥರ ಇತ್ತು. ಇವತ್ತಿನ ರೇಟಲ್ಲಿ ಖಂಡಿತ ತೊಗೊಳಕ್ಕಂತೂ ಸಾಧ್ಯ ಇಲ್ಲ. ಆ್ಯಂಡ್ ತೊಗೋಬೇಕು ಅಂದರೆ ಇವಾಗಲೇ ತೊಗೊಂಬಿಡ್ಬೇಕು ಅನ್ನೋದೇ ನಾನು ಇದು ಒಂದು ಏನು ಹೇಳ್ತೀನಿ ಸಜೆಷನ್ ಅಂತಲೇ ಹೇಳ್ಬೋದು. ಮುಂದೆ ಖಂಡಿತವಾಗ್ಲೂ ತಗೊಳಕ್ಕಾಗಲ್ಲ. ನಮ್ಮ ಮಕ್ಕಳು ಮದುವೆ ಕಾಲಕ್ಕೆಲ್ಲ ನನ್ನ ಪ್ರಕಾರ ಒಂದು 10 ಗ್ರಾಮ್ 1 ಲಕ್ಷ ಆಗಿರುತ್ತೋ, ಅಥವಾ ಆಲ್ರೆಡಿ ಆಗಿದೆ ಸಾರಿ, ಅದು 1 ಲಕ್ಷ ಅಲ್ಲ ಸಾರಿ 3 ಲಕ್ಷ ಆಗಿರುತ್ತೋ, ಎಷ್ಟೆಷ್ಟಾಗಿರುತ್ತೋ ಗೊತ್ತಿಲ್ಲ. ಇವಾಗ 1 ಗ್ರಾಮ್ 9000 ಏನೋ ಇದೆ ಅಂತ ಅಂದರು. ಕೂಲಿ ವೇಸ್ಟೇಜ್ ಎಲ್ಲ ಸೇರಿಸ್ಕೊಂಡ್ರೆ ಪಕ್ಕಾ 1 ಲಕ್ಷ ಹಾಗೇ ಆಗುತ್ತೆ 10 ಗ್ರಾಮ್ಗೆ. ಸೊ ಹೀಗೆ ಖಂಡಿತ ಚಿನ್ನದಕ್ಕೆ ಬಂಡವಾಳ ಹಾಕೋಕ್ಕೆ ನೆಕ್ಸ್ಟ್ ಆಗಲ್ಲ ಅಂತ ಅನ್ಕೊತೀನಿ ನಾನು ಪರ್ಸ್ನಲಿ. ಒಂದು ನನ್ನ ಮನದಾಳದ ಮಾತಿದು ಅಂತಲೇ ಹೇಳ್ಬೋದು. ಅದರ ನೆಕ್ಸ್ಟು ನಾನು ಒಂದಷ್ಟು ನನ್ನ ಹತ್ರ ಜುಮ್ಕಿ ಕಲೆಕ್ಷನ್ಸ್ ಇತ್ತು. ಓಕೆ ಫೈನ್, ಇವತ್ತು ಜುಮ್ಕಿ ಕಲೆಕ್ಷನ್ಸು ವ್ಲಾಗೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ಇಷ್ಟು ತೋರಿಸಿದ್ದಂಥದ್ದು, ಈಗೇನು ತೋರಿಸಿ ಎಲ್ಲ ರಿಯಲ್ ಗೋಲ್ಡ್, ಓಕೆನಾ, ರಿಯಲ್ ಗೋಲ್ಡು ತೋರಿಸಿದಂಥದ್ದು ಇದೆಲ್ಲ. ಆ್ಯಂಡ್ ಈಗ ಅದರ ನೆಕ್ಸ್ಟು ನೋಡಿ ನಾನು ತೋರಿಸ್ತೀನಲ್ಲ, ಇದು ಒಂದು ಆರ್ಟಿಫಿಷಿಯಲ್ಲು. ಯಾಕೆ ಅಂದರೆ ನನಗೆ ಈ ಜುಮ್ಕಾ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಇಷ್ಟ. ಸೊ ಇದನ್ನು ನಾನು ಜುಮ್ಕಾ ಟೈಪ್ ಎಲ್ಲಿ ಸಿಕ್ಕಿರೂ ತಗೊಂಬಂದು ಇಟ್ಕೊಳ್ಳೋದು ನನ್ನ ಅಭ್ಯಾಸ. ಸೊ ಒಂದಷ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ, ಒಂದಷ್ಟು ಅಂಗಡಿಲಿ ತೊಗೊಂಡಿದ್ದೀನಿ. ಈ ಥರ ಆಲ್ಮೋಸ್ಟ್ ಜುಮ್ಕಾ ಇಯರಿಂಗ್ಸ್ ನಂದು ಯಾವುದು ವೀಡಿಯೋಸ್ ನೋಡಿದ್ರು ನೋಡ್ಬೋದು ನೀವು, ನಾನು ಜುಮ್ಕಾನೇ ಜಾಸ್ತಿ ಲೈಕ್ ಮಾಡೋದು. ಸೊ ಫಸ್ಟು ಟೈಮ್ ಇದನ್ನು ತೊಗೊಂಡಿದ್ದಂಥದ್ದು ನಾನು ಜುಮ್ಕಾ. ಸುಮಾರು ಹಬ್ಬ ಅಂದ್ರೂ ನನ್ನ ದೊಡ್ಡ ಮಗನಿಗೆ 1 ಇಯರ್ ಮಗು ಇದ್ದಾಗ ತೊಗೊಂಡಿದ್ದಂಥದ್ದು. ನೋಡಿ, ಒಂದು ಚೂರು ಶೇಡ್ ಆಗಿಲ್ಲ, ಹೆಂಗಿತ್ತು ಹಂಗೆ ಇದೆ ನೋಡಿ. ಈ ಒಂದು ಇಯರಿಂಗ್ಸು ಸುಮಾರು ಒಂದು 10-12 ವರ್ಷ ಆಗಿದೆ ಅಂದ್ಕೊತೀನಿ. ಹೆಂಗೆ ತೊಗೊಂಡಿದ್ದೀನಿ ಹಂಗೆ ಇದೆ ಈ ಜುಮ್ಕಾ ಇಯರಿಂಗ್ಸು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದು ಚಿನ್ನ ಬೆಳ್ಳಿ ಮಾಡ್ತಾರಲ್ಲ ವರ್ಕರ್ಸು, ಅಲ್ಲಿ ತೊಗೊಂಡಿದ್ದಂಥದ್ದು. ಅದರ ನೆಕ್ಸ್ಟು ಈ ಒಂದು ಇಯರಿಂಗ್ಸ್ ನೋಡಿ. ಈ ಒಂದು ಇಯರಿಂಗ್ಸ್ನ ನಾನು ಒಳಗಡೆ ಹೋಗ್ಬಿಟ್ಟಿದ್ದಾವೆ ನೋಡಿ. ಈ ಒಂದು ಇಯರಿಂಗ್ಸು ಮೀಶೋನಲ್ಲಿ ತೊಗೊಂಡಿದ್ದಂಥದ್ದು, ಆನ್ಲೈನಲ್ಲಿ. ಇದು ಅಷ್ಟೇನೆ ತುಂಬ ಚೆನ್ನಾಗಿದೆ, ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದು ಸೆಕೆಂಡ್ ಇಯರಿಂಗ್ಸು. ಮೂರನೇದು ಬಂದು ಈ ಥರ ಒಂದು ಇಯರಿಂಗ್ಸು ನೋಡ್ಬೋದು. ಇದು ರಿಯಲ್ ಗೋಲ್ಡ್ ಥರದ್ದು. ನಮ್ಮ ಅಕ್ಕನ ಮಗಳಿಗೆ ಮೊನ್ನೆ ತೊಗೊಂಡಿವಿ ನೋಡಿ, ಆ ಥರದ್ದು ಒಂದು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಆಫರಲ್ಲಿ ತೊಗೊಂಡಿರೋಂಥದ್ದು, ಏನೋ ಗೊತ್ತಿಲ್ಲ, ಒಂದೇ ಟೈಮ್ ಹಾಕಿರೋದು, ಹಾಕಬೇಕು ಅಂತ ಇಷ್ಟ ಆಗಿಲ್ಲ. ಬಟ್ ತೊಗೋಬೇಕು ಅಂತ ತೊಗೊಂಡೆ ಇಷ್ಟಪಟ್ಟು, ಬಟ್ ಹಾಕಿಲ್ಲ, ಗೊತ್ತಿಲ್ಲ. ಇಷ್ಟ ಆಗಬೇಕು ನನಗೆ ಹಾಕ್ಕೊಬೇಕು ಅಂತ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಅಂತ ಹೇಳಿ ನಾನು ಹಾಕಲ್ಲ. ಸೊ ಹೀಗೆ ತೊಗೊತೀನಿ, ಹಾಕಲ್ಲ, ವೇಸ್ಟ್ ಮಾಡ್ತಿರ್ತೀನಿ ಹಂಗೆ ನಾನು. ಅದರ ನೆಕ್ಸ್ಟು ಬಂದು ಇದು ಇನ್ನೊಂದು ಜುಮ್ಕಾ ಡಿಸೈನು. ಇದು ಅಷ್ಟೇ ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು. ಬಟ್ ಇದು ಸ್ವಲ್ಪ ಲಾಂಗ್ ಹಾಕಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿ ಗ್ಯಾಪ್ ಕೊಟ್ಟು ಹಾಕಿದ್ದಾರೆ. ಹಾಗಾಗಿ
ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ಇದು ಇಯರಿಂಗ್ಸು, ನೋಡ್ಬೋದು ನೋಡಿ, ಕಾಣಿಸ್ತಾ ಇದೆಯಾ. ಸೊ ಇದೊಂದು ಜುಮ್ಕಾ ಡಿಸೈನು. ಅದರ್ ನೆಕ್ಸ್ಟ್ ಇದು ಒಂದು ಸೆಟ್ಟು ಹಾಕ್ಕೊಂಡಿದ್ದೆ ಅಲ್ವಾ, ಆ ಸೆಟ್ಟಿಗೆ ಬಂದಿದ್ದಂಥ ಇಯರಿಂಗ್ಸು. ಸೆಟ್ ಅಂದರೆ ಅದು ಇನ್ನೊಂದು ಟೈಮ್ ಹಾಕ್ತಾ ತೋರಿಸ್ತೀನಿ. ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ವೀಡಿಯೋದಲ್ಲಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಯಲ್ಲಾಗಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಈ ತಿರ್ಪ ಬಂದಿದೆ, ಪರ್ಸ್ನಲಿ ತುಂಬಾ ಚೆನ್ನಾಗಿದೆ. ವೆಯ್ಟ್ಲೆಸ್ ಅಂತಲೇ ಹೇಳ್ಬೋದು ನೋಡಿ, ವೆಯ್ಟ್ಲೆಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ವೆಯ್ಟ್ಲೆಸ್ಸು. ಓಕೆ, ಇದೊಂದು ಇಯರಿಂಗ್ಸ್ನ ತೊಗೊಂಡಿದ್ದಂಥದ್ದು. ಅದರ ನೆಕ್ಸ್ಟು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕಿದ್ದು, ಆಫರಲ್ಲಿ ಸಿಕ್ಕಿದಂಥದ್ದು ಇದೊಂದು ಜ್ಯುವೆಲ್ಲರಿ ಸೆಟ್ಟು ಪೂರ್ತಿ ಅಂತಲೇ ಹೇಳ್ಬೋದು. ಇದು ಅಷ್ಟೇನೆ ತುಂಬ ಚೆನ್ನಾಗಿದೆ. ಯಾವಾಗಲೂ ಒಂದು ಸತಿ ಬಂಡವಾಳ ಹಾಕಿ ತೊಗೊಂಡಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾವಾಗ ಹಾಕ್ಕೊಬೋದು. ಈ ಥರದ್ದು ಒಂದು ಇಯರಿಂಗ್ಸು. ಇದು ಬಂದು ಸೆಟ್ಟಿಂದು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ವೆಯ್ಟ್ಲೆಸ್ಸು, ಬಟ್ ನೋಡೋಕ್ಕೆ ದಪ್ಪ ಕಾಣಿಸುತ್ತೆ. ಬಟ್ ಇದು ಸೆಟ್ಟು ಬಂದು ತುಂಬಾ ಚೆನ್ನಾಗಿದೆ. ಅಮೌಂಟು ಅಷ್ಟೇನೆ, ತುಂಬ ಜಾಸ್ತಿ ಪ್ರೈಸ್ ಅಂತ ಏನಿಲ್ಲ. ಅಮೌಂಟ್ ಕೂಡ ಅಷ್ಟೇ ಕಮ್ಮಿ ಇದೆ. ಈ ರೀತಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ವೆಯ್ಟ್ಲೆಸ್ಸು. ಇದನ್ನು ಹಾಕಿದ್ದೀವಿ ಅಂತಲೇ ಖಂಡಿತ ಅನಿಸಲ್ಲ. ಸೊ ಸ್ಯಾರಿಗಂತೂ ಮಸ್ತಿದೆ. ಇದಕ್ಕೆ ಇಯರಿಂಗ್ಸ್ ತೋರಿಸಿದ್ನೆ ಅಲ್ವಾ, ಈ ಒಂದು ಇಯರಿಂಗ್ಸು. ಇದು ಎಷ್ಟಿರ್ಬೋದು, ಒಂದು ಆವ್ರೇಜ್ ನಿಮ್ಮ ಮೈಂಡಿಗೆ ಎಷ್ಟು ಬಂದಿರ್ಬೋದು. ಜಸ್ಟು 470 ರುಪೀಸ್ ಏನೋ ಪೇ ಮಾಡಿದೆ ಅಷ್ಟೇ. ನಾನು 470 ರೂಪಾಯಿಗೆ ಈ ಎರಡು ಸೆಟ್ಟು, ಇದೊಂದು ಇಯರಿಂಗ್ಸು ಎರಡು ಬಂದಿತ್ತು. ನಿಜವಾಗ್ಲೂ ಒಂದು ನನಗೇನೋ ನೋಡೋಣ ಅಂದ್ಕೊಂಡು ತರಿಸ್ಕೊಂಡಿದ್ದಂಥದ್ದು, ಬಟ್ ಸ್ಯಾರಿಗೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಬೇಕು ಅನ್ನೋರು ನೋಡಿ ತಗೊಳ್ಳಿ. ಮೀಶೋದಲ್ಲಿದೆ, ಚೆಕ್ ಮಾಡಿ. ಬೇಕು ಅಂದರೆ ಲಿಂಕ್ನ ಹಾಕಿರ್ತೀನಿ ನೋಡಿ. ಸೊ ಇನ್ನೂ ಒಂದು 2-3 ಸೆಟ್ ಇದೆ, ಆಲ್ಮೋಸ್ಟು ನೋಡಿರ್ತೀರ, ಗೊತ್ತಿಲ್ಲ. ಜ್ಯುವೆಲ್ಲರಿ ಕಲೆಕ್ಷನ್ಸು ಗೋಲ್ಡ್ ಆ್ಯಂಡ್ ಆರ್ಟಿಫಿಷಿಯಲ್ಲು. ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ, ಆರ್ಟಿಫಿಷಿಯಲ್ಲೇ ಹಾಕ್ಕೊಳ್ಳಬೇಕು ಇನ್ಮೇಲೆ. ಆ ರೇಟ್ ಆಗಿದೆ ನಮ್ಮ ಗೋಲ್ಡ್ ರೇಟು. ಗೊತ್ತಿಲ್ಲ, ಕಮ್ಮಿ ಆಗುತ್ತೇನೋ ಭರವಸೆನೇ ನನಗಿಲ್ಲ ಆ್ಯಕ್ಚುಲಿ. ಸೊ ಹೀಗೆ ಇವತ್ತಿನ ನನ್ನ ಗೋಲ್ಡ್ ಆ್ಯಂಡ್ ಆರ್ಟಿಫಿಷಿಯಲ್ ಕಲೆಕ್ಷನ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.